ಕೇರಳದ ವಯನಾಡಿನ ಕಲ್ಲಾಡಿಯ ಭೀಕರ ಭೂಕುಸಿತ ಇಡೀ ದೇಶದ ಜನರನ್ನು ಮರುಗುವಂತೆ ಮಾಡಿದೆ. ಯಾಕೆಂದರೆ ಆ ಪ್ರದೇಶ ಕಳೆದ ಬಾರಿ ಆದಂಥ ಒಂದು ಭೂಕುಸಿತದಿಂದ ಇನ್ನೂ ಕೂಡ ಸುಧಾರಿಸಿಕೊಂಡಿಲ್ಲ. ಆ ಪುನರ್ವಸತಿ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲೇ ಮತ್ತೊಮ್ಮೆ ಅದೇ ವಯನಾಡಿನ ಕಲ್ಲಾಡಿ ಬಳಿ ಮತ್ತೊಮ್ಮೆ ಭೀಕರ ಭೂಕುಸಿತ ಸಂಭವಿಸಿದೆ. ಆ ಭಯಾನಕ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಆ ಭೂಕುಸಿತ ಜನರನ್ನು ದಿಕ್ಕಾಪಾಲಾಗಿಸ್ತು ಅಂತ. ತಮ್ಮ ಪ್ರಾಣಕ್ಕಾಗಿ, ಪ್ರಾಣ ಭಿಕ್ಷೆಗಾಗಿ ಎದ್ನೋ ಬಿದ್ನೋ ಅಂತ ಜನ ಓಡಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಈ ಒಂದು ಟ್ಯಾಂಕರ್ ಈ ಎಂಟೈರ್ ಸೀನ್ನ ಪ್ರಮುಖವಾದಂಥ ಹೈಲೈಟ್. ಯಾಕೆ ಅಂತಂದರೆ ಈ ಒಂದು ಟ್ಯಾಂಕರ್ನ ಚಾಲಕ ಟರ್ನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಆತನಿಗೆ ಆ ಭೀಕರತೆ ಕಾಣಿಸುತ್ತೆ. ರಿವರ್ಸ್ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಪ್ರಕೃತಿ ಮಾತೆ ಆತನಿಗೆ ಟೈಮೇ ಕೊಡೋದಿಲ್ಲ. ಈಗ ಇದು ನೀವು ಗಮನಿಸ್ತಾ ಇರುವಂಥ ಡ್ರೋನ್ ವಿಜುವಲ್ಸ್. ಆ ಭೀಕರ ಭೂಕುಸಿತ ಸಂಭವಿಸಿದ ನಂತರ, ಅಂದರೆ ಆಫ್ಟರ್ ಮ್ಯಾಥ್ ಅಂತ ಏನು ಕರಿತೀವಿ, ಆ ಆಫ್ಟರ್ ಮ್ಯಾಥನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದು ಜನವಸತಿ ಪ್ರದೇಶ ಇತ್ತು, ಸೇತುವೆಗಳಿದ್ವು. ಇದು ಯಾವುದೂ ಕೂಡ ಈಗ ಇಲ್ಲದೆ ಇರೋ ಥರ ಆಗಿದೆ. ಇತ್ತ ಅನ್ನುವಂಥ ಪ್ರಶ್ನೆ ಉದ್ಭವಿಸುವಂತೆ ಮಾಡ್ತಾ ಇರುವಂಥದ್ದು. ಚೂರಲ್ಮಲಾದಲ್ಲಿ ಆದಂಥ ಭೂಕುಸಿತ ಕೂಡ ಸೇಮ್ ಇದೇ ರೀತಿಯಾದಂಥ ಒಂದು ದುರಂತ ಅದು. ಆದರೆ ಅಲ್ಲಿ ಗುಡ್ಡ ಪ್ರದೇಶದ ಮೇಲಿದ್ದಂಥ ಜನರೆಲ್ಲರೂ ಕೂಡ ಒಟ್ಟಿಗೆ ಆ ಮಣ್ಣಿನ ಸಮೇತ ಜಾರ್ಕೊಂಡು ಬಂದಿದ್ರು, ತೇಲಿ ಬಂದಿದ್ರು. ಈಗ ಕಲ್ಲಾಡಿಯ ದುರಂತ ಯಾವ ರೀತಿಯಾದಂಥ ಒಂದು ಭಯಾನಕತೆ ಸೃಷ್ಟಿಯಾಗಿತ್ತು, ಆ ಲ್ಯಾಂಡ್ ಸ್ಲೈಡ್ ಇದ್ದ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ಒಂದು ದುರಂತದಲ್ಲಿ 4 ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅನೇಕ ಜನರು ಅವರಿಗೆ ಗಾಯಗಳಾಗಿ ಈಗ ಆಸ್ಪತ್ರೆ ಸೇರಿದ್ದಾರೆ. ಅವರ ಹೆಸರನ್ನು ಕೂಡ ಹಾಗೂ ಅವರ ವಯಸ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ್ಯಂಡ್ ಇದರಲ್ಲಿ ಲೋಕಲೈಟ್ಸ್ ಯಾರು, ಪ್ರವಾಸಕ್ಕೆ ಅಂತ ಬಂದಂಥವ್ರು ಯಾರು, ಇನ್ನೂ ಕೂಡ ಅದು ಬೈಫರ್ಕೇಟ್ ಆಗಬೇಕು. ವಯನಾಡ್ ಇಂಥ ಒಂದು ಟೈಮ್ನಲ್ಲಿ, ಮಳೆಗಾಲದಲ್ಲಿ ನಿಜವಾಗ್ಲೂ ಸ್ವರ್ಗ. ಆ ಪ್ರದೇಶ ಕಂಪ್ಲೀಟಾಗಿ ಹಸಿರಿನಿಂದ ಕೂಡಿರುತ್ತೆ. ಕಂಪ್ಲೀಟಾಗಿ ಆ ಮಳೆಯ ವಾತಾವರಣ ಆ ಸೌಂದರ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಸೊ ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ದೇಶವ್ಯಾಪಿ, ವಿದೇಶಗಳಿಂದ ಕೂಡ ಪ್ರವಾಸಿಗರು ಕೇರಳದ ವಯನಾಡಿಗೆ ಹರಿದು ಬರ್ತಾರೆ. ಇಡುಕ್ಕಿ, ವಯನಾಡು, ಈ ನಾರ್ದರ್ನ್ ಕೇರಳ, ಉತ್ತರ ಭಾಗ ಏನಿದೆ, ಕೇರಳದ ಉತ್ತರ ಭಾಗ, ಇದು ಪ್ರವಾಸಿಗರ ಸ್ವರ್ಗ. ಈ ಹಿಲ್ ಸ್ಟೇಷನ್ಗಳೆಲ್ಲವೂ ಕೂಡ ನಿಮಗೆ ಆ ಭಾಗದಲ್ಲೇ ಹೆಚ್ಚಾಗಿ ಕಾಣಿಸುವಂಥದ್ದು. ಈಗ ಎಲ್ಲೋ ಒಂದು ಕಡೆ ಯಾವ ಒಂದು ಲ್ಯಾಂಡ್ಸ್ಕೇಪ್ಗೋಸ್ಕರ ವಯನಾಡು, ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳು, ಇಡುಕ್ಕಿ ಅನ್ನುವಂಥ ಪ್ರದೇಶಗಳು ಫೇಮಸ್ ಆಗಿದ್ವೋ, ಈಗ ಅದೇ ಒಂದು ಫ್ಯಾಕ್ಟರ್ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಆ ಹಿಲ್ ಸ್ಟೇಷನ್ಗಳೇ, ಆ ಗುಡ್ಡಗಳೇ ಎಲ್ಲೋ ಒಂದು ಕಡೆ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಯಮನಾಗಿ ಪರಿಣಮಿಸ್ತಾ ಇರುವಂಥದ್ದು. ಯಾವ ಪ್ರದೇಶಕ್ಕೆ ಜನ ಏನನ್ನ ಅರಸಿ ಬರ್ತಾ ಇದ್ರೋ ಆ ಫ್ಯಾಕ್ಟರಿ ಇವಾಗ ಒಂದು ರೀತಿ ಜೀವ ಪಡೆಯುವಂಥ ಯಮನಂತೆ ಮಾರ್ಪಾಡಾಗಿದೆ. ವಿಪರೀತವಾದಂಥ ಮಳೆ ಸುರಿತಾ ಇದೆ ಕೇರಳ ಭಾಗದಲ್ಲಿ, ಉತ್ತರ ಭಾರತದ ಭಾಗದಲ್ಲಿ, ಮಹಾರಾಷ್ಟ್ರ ಭಾಗದಲ್ಲಿ. ಸೊ ವಿಪರೀತವಾದಂಥ ಮಳೆ ಯಾವ ರೀತಿಯಾದಂಥ ಅನಾಹುತಗಳಿಗೆ ಎಡೆಮಾಡಿಕೊಡ್ಬೋದು ಅನ್ನೋದಕ್ಕೆ ಮತ್ತೊಂದು ಭೂಕುಸಿತ ದುರಂತ ಒಂದು ಎಕ್ಸಾಂಪಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.